ಸಮೃದ್ಧಿಯಾದ ಜೀವನ ಇದರ ವಿಷಯವಾಗಿ ವೀಕ್ಷತಕ್ಕಂಥ ನಿಮ್ಮೆಲ್ಲರಿಗೂ ಕರ್ತನಾಮದಲ್ಲಿ ಸುಸ್ವಾಗತ. ಈ ಸಮೃದ್ಧಿಯಾದ ಜೀವನ ವಿಷಯದಲ್ಲಿ ನಾವು ಹೆಚ್ಚಾಗಿ ತಿಳಿತಾ ಬಂದಿದ್ದೇವೆ. ದೇವರು ಹೇಗೆ ನಂಬಿಗಸ್ತ ವ್ಯಕ್ತಿಯನ್ನು ಅಭಿವೃದ್ಧಿಪಡಿಸುವನು, ಮಾತ್ರಲ್ಲದೆ ನೀತಿವಂತನಾಗಿ ಜೀವಿಸುವವನಿಗೆ ಯಾವ ಕೊರತೆಯೂ ಇಲ್ಲ ಎಂಬುದಾಗಿ ದೇವರು ವಾಕ್ಯ ಹೇಳ್ತಕ್ಕಂಥ ಇದೆ. ಆ ಸಮೃದ್ಧಿ ವಿಷಯದಲ್ಲಿ ನಾವು ಇವತ್ತು ಕಣಜಗಳು ಎಂಬ ಸಮೃದ್ಧಿ ವಿಷಯದಲ್ಲಿ ನಾವು ಕಲಿಯೋಣ. ದಲವಾಗಿ ಪ್ರಾರ್ಥನೆ ಮಾಡೋಣ. ಮಹಾಪ್ರೀತಿಯ ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳಲು ಮತ್ತೊಂದು ಅವಕಾಶವನ್ನು ಕೊಟ್ಟ ಸ್ತೋತ್ರವಾಗಲಿ. ನಾವು ಈ ದಿನ ಸಮೃದ್ಧಿ ಜೀವನ ವಿಷಯದಲ್ಲಿ ಕಣಜಗಳು, ಉಗ್ರಾಣಗಳು ಇದರ ವಿಷಯದಲ್ಲಿ ಕಲಿಯುವಾಗೆ ಪವಿತ್ರಾತ್ಮನು ನಮ್ಮನ್ನು ನಡೆಸಿ ನಮಗೆ ಬೇಕಾದ ಆಶೀರ್ವಾದವನ್ನು ಅನುಗ್ರಹಿಸಬೇಕೆಂಬುದಾಗಿ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ, ಆಮೇನ್. ಕಣಜಗಳೆಂದರೆ ಉಗ್ರಾಣಗಳು, ಆಹಾರವನ್ನು ತುಂಬತಕ್ಕಂಥ ಒಂದು ಸ್ಥಳ ಅಥವಾ ವಸ್ತುಗಳನ್ನು ನೋಡಲಾಗಿದ್ದೇವೆ. ಈ ಧಾನ್ಯಗಳನ್ನು ಊಟಕ್ಕೆ ಬೇಕಾಗಿ ಅದನ್ನು ಒಣಗಿಸಿ ಅಥವಾ ಒಣಗಿದ ಪದಾರ್ಥಗಳನ್ನು ತುಂಬಿ ಮುಂದೆ ದಿನಗಳಿಗಾಗಿ ಶೇಖರಿಸ್ತಕ್ಕಂಥದ್ದು ಎಂಬುದಾಗಿ ನೋಡಲಾಗಿದ್ದೇವೆ. ಈ ಆಹಾರವನ್ನು ಸಂಗ್ರಹಣೆ ಮಾಡಿ ಮುಂದಿನ ಕಾಲಕ್ಕೆ ಉಪಯೋಗಿಸಲು ನಾವು ಕೂಡಿಸ್ತಕ್ಕಂಥ ಒಂದು ಉಗ್ರಾಣಗಳು ಅಥವಾ ಕಣಜಗಳು ಎಂಬುದಾಗಿ ನಾವು ನೋಡೋದಾಗಿದ್ದೇವೆ. ಮನೆಯೊಳಗೆ ಕಟ್ಟಿದ ಕಣಜಗಳು, ಭೂಮಿಯ ಒಳಗೆ ತೋಡಿದ ಕಣಜಗಳು, ಅದಕ್ಕಾಗಿ ಪ್ರತ್ಯೇಕವಾಗಿ ಕಟ್ಟಿದ ಉಗ್ರಾಣಗಳು, ಜೇಡಿ ಮಣ್ಣಿಂದ ಮಾಡಿದ ಕುಡಿಕೆ, ಮಡಿಕೆ ಎಂಬುದನ್ನು ನೋಡ್ತಾಗಿದ್ದೇವೆ. ಹಾಗೆ ಬಿದಿರಿನಿಂದ ಮಾಡಿದ ಕಣಜಗಳು ಇರ್ತಕ್ಕಂತಾಗಿದೆ. ಇವೆಲ್ಲ ಕೂಡ ಆಹಾರ ಧಾನ್ಯಗಳನ್ನು ತುಂಬಿಸಿ ಮುಂದಿನಕ್ಕಾಗಿ ಶೇಖರಿಸಿ ಇಟ್ಟಿರ್ತಕ್ಕಂಥ ಒಂದು ಕಣಜಗಳು ಅಥವಾ ಉಗ್ರಾಣಗಳು ಎಂಬುದನ್ನು ನೋಡಾಗಿದ್ದೇವೆ. ದೇಶದಲ್ಲಿ ಬರಗಾಲ ಬರುವಾಗ ಈ ಉಗ್ರಾಣವನ್ನು ತೆರೆದಾಗಿದ್ದೇವೆ. ಈ ಕಣಜಗಳನ್ನು ತೆರೆದು ಅದರಲ್ಲಿ ಆಹಾರವನ್ನು ನಾವು ತೆಗೆದಾಗಿದ್ದೇವೆ. ಯಾವಾಗ ಬರಗಾಲ ಬರುತ್ತೆ ನಮಗೆ ಅರಿವು. ಅದಕ್ಕಾಗಿ ಅನೇಕ ಬುದ್ಧಿವಂತರು ಕೂಡಿಸಿ ಇಟ್ಟಿರ್ತಕ್ಕಂಥ ನಾವು ನೋಡಾಗಿದ್ದೇವೆ. ದಯವಿಟ್ಟು ಆದಿಕಾಂಡ 41 ಅಧ್ಯಾಯ ವಚನಗಳು 56 ಮತ್ತು 57 ನಾವು ನೋಡೋಣ. ಐಗುಪ್ತ ದೇಶ ಮಾತ್ರಲ್ಲದೆ ಅನೇಕ ದೇಶಗಳಲ್ಲಿ ಬರಗಾಲ ಬಂದಿರೋಣ ನೋಡಲಾಗಿದ್ದೇವೆ. ಜನರು ಐಗುಪ್ತ ದೇಶಕ್ಕೆ ಆಹಾರವನ್ನು ಕೊಳ್ಳಲು ಬಂದಾಗ ಅಲ್ಲಿ ಯಾವ ರೀತಿ ಹೇಗೆ ಆಹಾರ ಸಿಗುತ್ತೆ ಎಂಬುದಾಗಿ ಅವರು ತಿಳ್ಕೊಂಡಿದ್ದರು. ಈ 55 ವಚನ ಹೇಳ್ತಕ್ಕಂತಾಗಿದೆ. ಐಗುಪ್ತ ದೇಶಕ್ಕೆಲ್ಲ ಬರ ಬಂದಾಗ ಪ್ರಜೆಗಳು ಆಹಾರ ಬೇಕೆಂದು ಫರೋಹನಿಗೆ ಮೊರೆ ಇಟ್ಟರು. ಬರವು ಲೋಕದಲ್ಲೆಲ್ಲ ಹರಡಿಕೊಂಡಿರುವಾಗ ಯೋಸೇಫನು ಕಣಜಗಳನ್ನೆಲ್ಲ ತೆಗೆಸಿ ಐಗುಪ್ತರಿಗೆ ಧಾನ್ಯವನ್ನು ಮಾರಾಟ ಮಾಡಿದನು. ಐಗುಪ್ತ ದೇಶದಲ್ಲಿ ಬರವು ಬಹು ಘೋರವಾಗಿತ್ತು. ಇದಲ್ಲದೆ ಭೂಲೋಕದಲ್ಲೆಲ್ಲ ಬರವು ಭಯಂಕರವಾಗಿದ್ದರಿಂದ ಎಲ್ಲ ದೇಶದವರು ಧಾನ್ಯವನ್ನು ಕೊಂಡುಕೊಳ್ಳೋದಕ್ಕಾಗಿ ಐಗುಪ್ತಕ್ಕೆ ಯೋಸೇಫನ ಬಳಿಗೆ ಬಂದರು ಎಂಬುದಾಗಿ ನಾವು ನೋಡಲಾಗಿದ್ದೇವೆ. ಕಣಜಗಳು ತಾವಾಗೇ ತೆರೆಯುವುದಿಲ್ಲ. ಅದು ತೆರೆಯಲು ವ್ಯಕ್ತಿಗಳು ಇರಬೇಕು. ಈ ಕಣಜಗಳು ತೆರೆಯಬೇಕಾದರೆ ಅವಶ್ಯ ಕಾಲ ಬರಬೇಕು. ಅದು ಯಾವಾಗಲೂ ತೆರೆದಿರ್ತಕ್ಕಂಥ ಒಂದು ಕಣಜವಲ್ಲ. ಆಹಾರ ಕೂಡಿರ್ತಕ್ಕಂಥದ್ದು ಭದ್ರವಾಗಿ ಅವನ್ನು ಕಾಪಾಡಿಕೊಳ್ತಕ್ಕಂಥ ಒಂದು ಸ್ಥಳವಾಗಿದೆ. ಆ ಕಣಜ ತೆಗಿಬೇಕಾದರೆ ಬರಗಾಲ ಬರಬೇಕು. ಅದಕ್ಕಾಗಿ ಕೊರತೆ ಇರಬೇಕು. ಆಹಾರಕ್ಕಾಗಿ ಕೊರತೆ ಇರಬೇಕು. ನಮ್ಮ ಜೀವನದಲ್ಲಿ ಒಂದು ಸ್ನೇಹಕ್ಕಾಗಿ ನಮಗೆ ಕೊರತೆ ಇರಬೇಕು. ನಮ್ಮ ಶಾರೀರಿಕ ಅವಶ್ಯಕ್ಕಾಗಿ ನಮಗೆ ಕೊರತೆ ಇರಬೇಕು ಮತ್ತು ಆತ್ಮೀಯ ಕೊರತೆ ಇರಬೇಕು. ಇಂಥ ಒಂದು ವಿಷಯಗಳನ್ನು ಕೂಡ ನಾವು ದೇವರ ವಾಕ್ಯದ ಕಣಜದಲ್ಲಿ ನಾವು ಕಂಡುಕೊಳ್ಳಬಹುದು. ಬೇಕಾದ ಅವಶ್ಯಕತೆಗಳಿಗೆ ನಾವು ಕೇಳಿಕೊಳ್ಳಬೇಕು. ಕಣಜಗಳು ತಾವೇ ತೆರೆಯೋದಿಲ್ಲ. ದೇವರ ವಾಕ್ಯದ ವಾಗ್ದಾನಗಳು ತಾವಾಗೇ ಬರೋದಿಲ್ಲ.
ನಾವು ಅದಕ್ಕಾಗಿ ಹುಡುಕಬೇಕು, ಅದಕ್ಕಾಗಿ ತೆರೆಯಬೇಕು, ಅದಕ್ಕೆ ಅವಶ್ಯವೂ ಇರಬೇಕೆಂಬುದಾಗಿ ನೋಡಲಾಗಿದ್ದೇವೆ. ಈ ಕಣಜಗಳು ತೆರೆಯಬೇಕಾದರೆ ಪ್ರಾರ್ಥನೆ ಮಾಡಬೇಕು, ಅದಕ್ಕಾಗಿ ಬೇಡಿಕೊಳ್ಳಬೇಕು. ಮಾತ್ರವಲ್ಲದೆ ಅದಕ್ಕಾಗಿ ಎದುರು ನೋಡುವುದು ಅವಶ್ಯ, ಕಾದಿರತಕ್ಕಂಥದ್ದು ಅವಶ್ಯ. ಆವಾಗ ತಾನೇ ಕಣಜಗಳು ತೆರೆಯಲ್ಪಡುವುದೆಂಬುದಾಗಿ ನಾವು ನೋಡಲಾಗಿದ್ದೇವೆ. ಜೀವನದಲ್ಲಿ ಅತಿ ಮುಖ್ಯವಾದ ಅವಶ್ಯಕತೆಗಳು ಇವೆ, ಅದನ್ನು ನಾವು ಕಂಡುಕೊಳ್ಳಬೇಕು. ನಮ್ಮಲ್ಲಿ ಯಾವ ಕೊರತೆ ಇದೆ, ನಮಗೆ ಏನು ಬೇಕಾಗಿದೆ, ನಮಗೆ ಯಾವುದು ಅವಶ್ಯ ಎಂಬುದಾಗಿ ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಳಬೇಕು. ಅದು ಕಂಡುಕೊಳ್ಳದೆ ಅದಕ್ಕೆ ಬೇಕಾದ ಸಹಾಯ ನಮಗೆ ದೊರೆಯಲು ಸಾಧ್ಯವಿಲ್ಲ. ನಾವು ಯಾವುದರಲ್ಲಿ ಬಡವುಳ್ಳರಾಗಿದ್ದಾವೋ ಅದಕ್ಕಾಗಿ ನಾವು ಕೊರತೆ ಪಡಬೇಕು ಎಂಬುದಾಗಿ. ಶಾರೀರಿಕ ಕೊರತೆಗಳು ಇವೆ, ಅದಕ್ಕಾಗಿ ನಾವು ವೈದ್ಯರನ್ನು ನೋಡ್ತಕ್ಕಂಥದ್ದು, ಔಷಧಿಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಅದರಿಂದ ನಮ್ಮ ಆರೋಗ್ಯವು ಒಳ್ಳೆಯದಾಗಬೇಕು, ರೋಗಗಳು ವಾಸಿಯಾಗಬೇಕು ಎಂಬುದಾಗಿ ನಾವು ಆಸೆ ಪಡೋರಾಗಿದ್ದೇವೆ. ಆದರೆ ಇವುಗಳು ತಾತ್ಕಾಲಿಕವಾದವು. ಇವಾಗ ನನಗಿರ್ತಕ್ಕಂಥ ಒಂದು ವ್ಯಾಧಿ ವಾಸಿಯಾಗಬಹುದು, ಅದು ಮುಂದೆ ಬರ್ತಕ್ಕಂಥ ಅವಶ್ಯಕತೆ ಕೂಡ ಇರ್ತಕ್ಕಂಥಾಗಿದೆ. ಅದಕ್ಕಾಗಿ ನಾವು ಒಂದು ಯೋಜನೆ ಮಾಡಿ ನಮ್ಮ ಶರೀರವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂಬತಕ್ಕಂಥ ಒಂದು ಯೋಜನೆ ನಾವು ಮಾಡಬೇಕಾಗಿದೆ. ಈ ಕೊರತೆಗೆ ಯಾವಾಗಲೂ ನಾವು ಕೊಡ್ತಿರಬೇಕು, ಔಷಧಿ ತೆಗೆದುಕೊಳ್ಳಬೇಕು. ಆವಾಗ ತಾನೇ ನಮ್ಮ ಆರೋಗ್ಯವು ಒಳ್ಳೆಯದಾಗುವುದು, ಮುಂದುವರಿಯುವುದು. ಅದೇ ರೀತಿಯಲ್ಲಿ ಆತ್ಮಿಕ ಕೊರತೆಗಳು ನಮ್ಮಲ್ಲಿ ಇರ್ತಕ್ಕಂಥಾಗಿದೆ. ಆತ್ಮಿಕ ಅವಶ್ಯಕತೆಗಳು ನಮಗೆ ಬೇಕಾಗಿದೆ. ಯಾವಾಗಲೂ ಇದು ಸಿಗತಕ್ಕಂಥ ಒಂದು ಆಶೀರ್ವಾದ. ಔಷಧಿಗಳು ಒಂದೊಂದು ಸಿಗದೆ ಹೋಗಬಹುದು, ಆದರೆ ಆತ್ಮಿಕ ಆಶೀರ್ವಾದಗಳು ಯಾವಾಗಲೂ ಸಿಗುತ್ತೆ ಎಂಬುದಾಗಿ ಸತ್ಯವೇದ ಹೇಳೋದಾಗಿದೆ. ಈ ಆತ್ಮೀಯ ಅವಶ್ಯಕತೆಗಳು ಬಹಳಷ್ಟು ಮುಖ್ಯ. ಇದು ಯಾವಾಗಲೂ ಇರ್ತಕ್ಕಂಥ ಒಂದು ಆಶೀರ್ವಾದವನ್ನು ನಾವು ನೋಡಾಗ್ತೇವೆ. ಯಾವಾಗಲೂ ತಪ್ಪದೆ ಒದಗಿಸಿ ದೇವರು ಕೊಡುವನು. ಇದಕ್ಕೆ ಮಿತಿ ಇಲ್ಲ, ಹೇರಳವಾಗಿ ದೊರಕುವುದು. ಈ ಕೊಡುವಿಕೆಯನ್ನು ಉಪಯೋಗಿಸಿಕೊಳ್ಳುವಷ್ಟು ನಮಗೆ ದೊರೆಯುವುದು. ನಾವು ಸ್ವಲ್ಪ ಉಪಯೋಗಿಸ್ತಾ ಹೋದರೆ ಇಂಥ ಒಂದು ಆತ್ಮೀಯ ವರಗಳು ನಮಗೆ ಯಾವಾಗಲೂ ಸಿಗುವುದು ಎಂಬುದಾಗಿ ದೇವರ ವಾಕ್ಯವು ಹೇಳ್ತಕ್ಕಂತಾಗಿದೆ. ಈ ಐಗುಪ್ತ ದೇಶದಲ್ಲಿ ಲೋಕದ ಎಲ್ಲ ಕಡೆಯಲ್ಲೂ ಬರಗಾಲ ಬಂದಾಗ ಅವರು ಫರೋಹನ ರಾಜನ ಬಳಿಗೆ ಓಡಿ ಬರೋರಾಗಿದ್ದಾರೆ. ಆ ಫರೋಹನ ರಾಜನು ಈ ಬಂಧದ ಜನರಿಗೆ ಹೇಳಿದನೆಂದರೆ, ನಾವು ಆದಿಕಾಂಡ 41ನೇ ಅಧ್ಯಾಯ 55ನೇ ವಚನದಲ್ಲಿ ನೋಡಲಾಗಿದ್ದೇವೆ. ಐಗುಪ್ತ ದೇಶಕ್ಕೆಲ್ಲ ಬರ ಬಂದಾಗ ಪ್ರಜೆಗಳು ಆಹಾರ ಬೇಕೆಂದು ಫರೋಹನಿಗೆ ಮೊರೆ ಇಟ್ಟರು. ಅವನು ಅವರಿಗೆ, ಯೋಸೇಫನ ಬಳಿಗೆ ಹೋಗಿರಿ, ಅವನ ಮಾತಿನ ಮೇರೆಗೆ ಮಾಡಿರಿ ಎಂದು ಹೇಳಿದನು. ಇಲ್ಲಿ ನಾವು ಫರೋಹನು ಹೇಳಿದಂಥ ವಿಷಯವನ್ನು ನೋಡುವಾಗ, ನೀವು ಯೋಸೇಫನ ಬಳಿಗೆ ಹೋಗಿರಿ, ಆತನು ಏನು ಹೇಳುತ್ತಾನೋ ಹಾಗೇ ಮಾಡಿರಿ ಎಂಬುದಾಗಿ ಆಜ್ಞಾಪಿಸಿದನು. ಈ ಜನರಿಗೆ ಆಹಾರವು ಉಚಿತವಾಗಿ ದೊರೆಯಲು ಸಾಧ್ಯವಿರಲಿಲ್ಲ. ಅವರು ಬೇಡಿಕೊಂಡರು, ರಾಜನನ್ನು ಬೇಡಿಕೊಂಡರು. ಆತನು ಹೇಳಿದ್ದು, ನೀವು ಯೋಸೇಫನ ಬಳಿಗೆ ಹೋಗಿರಿ ಎಂಬುದಾಗಿ. ಎಲ್ಲಿ ಆಹಾರ ಸಿಗುವುದೋ ಅಲ್ಲಿಗೆ ಹೋಗಿರಿ ಎಂಬುದಾಗಿ ಈ ರಾಜನು ಹೇಳಿದನು. ಅವರು ಹಣ ಕೊಟ್ಟು ಪಡೆಯಬೇಕಾಗಿತ್ತು, ಅದು ಉಚಿತವಾಗಿ ದೊರೆಯಲಿಲ್ಲ, ಅದು ಉಚಿತವಾಗಿ ಸಿಗಲಿಲ್ಲ. ಅದಕ್ಕಾಗಿ ಹಣ ಕೊಡಬೇಕಾಗಿತ್ತು. ಹಣ ಕೊಟ್ಟರೆ ಮಾತ್ರ ಅವರಿಗೆ ಸಿಗುತ್ತೆ ಎಂಬುದಾಗಿ ನಾವು ಸತ್ಯದಲ್ಲಿ ನೋಡುತ್ತೇವೆ. ಅವರು ಹಣವನ್ನು ಮಾತ್ರ ಕೊಡದಲ್ಲದೆ ಅವರು ದನ ಕುರಿನೂ ಕೊಡಬೇಕಾಯಿತು. ಹಣವು ಇಲ್ಲದೆ ಹೋದ ಮೇಲೆ ಏನು ಮಾಡಲು ಸಾಧ್ಯ? ಅವರಿರ್ತಕ್ಕಂಥ ದನ ಕುರಿ ಅದನ್ನು ಅವರು ಕೊಡಬೇಕಾಗಿತ್ತು. ಅವು ಕೊಟ್ಟಾಗ ಯೋಸೇಫನು ಅವರ ಆಹಾರವನ್ನು ಕೊಟ್ಟನು. ಮಾತ್ರಲ್ಲದೆ ಆ ದನ ಕುರಿಗಳು ಇಲ್ಲದ ಕಾರಣ ಅವರು ತಮ್ಮ ಭೂಮಿಯನ್ನು ಕೊಡಬೇಕಾಗಿತ್ತು. ಅಲ್ಲಿ ಸತ್ಯವೇದ ಹೇಳುತ್ತೆ, ಅವರು ಭೂಮಿ ಅಂದರೆ ಹೊಲಗದ್ದೆಗಳನ್ನು ಕೊಟ್ಟು ಆಹಾರವನ್ನು ಪಡೆದರೆಂಬುದಾಗಿ ನಾವು ನೋಡುತ್ತೇವೆ. ಕೊನೆಯದಾಗಿ ಏನು ಮಾಡಬೇಕಾಗಿತ್ತು? ಹಣ ಕೊಟ್ಟು
ಆಹಾರ ತೆಗೆದುಕೊಂಡರು, ತಮ್ಮ ದನ ಕುರಿಗಳನ್ನು ಕೊಟ್ಟು ಆಹಾರ ತೆಗೆದುಕೊಂಡರು, ತಮ್ಮ ಭೂಮಿಯನ್ನು ಸಹ ಮಾರಿ ಆಹಾರವನ್ನು ತೆಗೆದುಕೊಂಡರು. ಕೊನೆಯದಾಗಿ ಅವರಿಗೆ ಉಳಿದಿದ್ದು ಒಂದೇ, ಅವರ ಜೀವನ, ಅವರ ದೇಹ. ಆಗ ನೋಡ್ತೇವೆ, ಕೊನೆಯದಾಗಿ ತಮ್ಮನ್ನೇ ಫರೋಹನಿಗೆ ಗುಲಾಮರಾಗಿ ಮಾಡಿಕೊಳ್ಳಬೇಕಾದ ಸಮಯ ಬಂತು. ಯೋಸೇಫನ ಬಳಿಗೆ ಬಂದು ಅವರು, ನಮ್ಮಲ್ಲಿ ಇನ್ನೇನೂ ಇಲ್ಲ, ಉಳಿತಕ್ಕಂಥದ್ದು ನಮ್ಮ ದೇಹಗಳು ಮಾತ್ರ, ನಮ್ಮ ಜೀವನ ಮಾತ್ರ. ನಾವು ನಮ್ಮನ್ನು ಸಂಪೂರ್ಣವಾಗಿ ಫರೋಹನಿಗೆ ಒಪ್ಪಿಸಿಕೊಟ್ಟು ಗುಲಾಮರಾಗಿ ನಾವು ಸೇವೆ ಮಾಡುತ್ತೇವೆ. ನಮ್ಮನ್ನು ರಕ್ಷಿಸು, ನಮ್ಮನ್ನು ಕಾಪಾಡು, ನಮಗೆ ಆಹಾರವನ್ನು ಕೊಡು ಎಂಬುದಾಗಿ ಬೇಡಿಕೊಂಡರು. ಅಂದು ಆ ಕಾಲದಲ್ಲಿ ಯೋಸೇಫನು ಎಲ್ಲ ಜನರನ್ನು, ಐಗುಪ್ತ ಜನರನ್ನು ಫರೋಹನ ಗುಲಾಮರಾಗಿ ಮಾಡಿ ಅದನ್ನು ಸೇವೆ ಮಾಡುವಂತೆ ನೇಮಿಸನ್ನು ನೋಡ್ತಾಯಿದ್ದೇವೆ. ಅದೇ ಆದಿಕಾಂಡ 47:12 ಹೇಳುತ್ತೆ, ಯೋಸೇಫನು ತನ್ನ ತಂದೆಯ ಮನೆಯವರನ್ನು, ಅಣ್ಣ ತಮ್ಮಂದಿರನ್ನು, ಅವರ ಕುಟುಂಬರೆಲ್ಲವರನ್ನು ಆತನು ಸಂರಕ್ಷಿಸಿದನು ಎಂಬುದನ್ನು ನೋಡಲಾಗಿದ್ದೇವೆ. ಫರೋಹನ ರಾಜನ ಕುಟುಂಬ ಮಾತ್ರವಲ್ಲದೆ, ಐಗುಪ್ತ ದೇಶರು ಮಾತ್ರವಲ್ಲದೆ, ಇತರ ದೇಶದವರು ಮಾತ್ರವಲ್ಲದೆ, ತನ್ನ ತಂದೆ ಮನನ್ನು ಸಹ ಆತನು ಕಾಪಾಡಿದನು, ಸಂರಕ್ಷಿಸಿದನು ಎಂಬುದಾಗಿ ಈ ಸತ್ಯದಲ್ಲಿ ಹೇಳ್ತಕ್ಕಂತಾಗಿದೆ. ಫರೋಹನ ರಾಜನನ್ನು, ಅವನ ಪರಿವಾರದವರನ್ನು ತಂದೆಯಂತೆ ಯೋಸೇಫನು ಕಾಪಾಡಿದನು. ಫರೋಹನ ರಾಜನು ಆತನನ್ನು ಮಾಡಿದ ಕಾರ್ಯವನ್ನು ಆತನು ಮೆಚ್ಚಿದ ಎಂಬುದಾಗಿ ನಾವು ನೋಡುತ್ತೇವೆ. ತನ್ನ ತಂದೆಯನ್ನು, ಅಣ್ಣ ತಮ್ಮದರನ್ನು ಆತನು ಕಾಪಾಡಿದನು, ಜನರ ಜೀವವನ್ನು ಉಳಿಸಿದನು. ಯೋಸೇಫನು ಆಹಾರ ಕೊಟ್ಟು ಜನರ ಜೀವವನ್ನು ಉಳಿಸ್ತಕ್ಕಂಥ ನೋಡಲಾಗಿದ್ದೇವೆ. ದೇವರು ತನ್ನ ಪರಲೋಕದ ಕಣ್ಣುಗಳನ್ನು ತೆರೆದು ನಮಗೆ ಹೇರಳವಾದ ಆಶೀರ್ವಾದವನ್ನು ಕೊಡೋನಾಗಿದ್ದಾನೆ. ದೇವರಲ್ಲಿ ಎಲ್ಲ ಕಣ್ಣುಗಳು ತುಂಬಿವೆ, ದೇವರಲ್ಲಿ ಎಲ್ಲ ಆಶೀರ್ವಾದಗಳು ತುಂಬಿದೆ. ನಮಗೆ ಸಾಕಷ್ಟು ಆಶೀರ್ವಾದವು ದೇವರ ಹಸ್ತಗಳಲ್ಲಿ ತುಂಬಿದೆ, ಪರಲೋಕದಲ್ಲಿ ತುಂಬಿದೆ, ಆತನಲ್ಲಿ ಇದೆ ಎಂಬುದಾಗಿ ನಾವು ನೋಡಲಾಗಿದ್ದೇವೆ. ದಯವಿಟ್ಟು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನಕ್ಕೆ ನಾವು ತಿರುಗಿಸೋಣ. ಇಲ್ಲಿ ಹೇಳ್ತಕ್ಕಂಥದ್ದು ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ತನ್ನ ಪರಲೋಕದ ಕಣಜವನ್ನು ತೆರೆದು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದನು. ನಮ್ಮಲ್ಲಿ ಒಂದು ಕೊರತೆ ಇತ್ತು, ಆ ಕೊರತೆ ಈಗಲೂ ಸಹ ಇರ್ತಕ್ಕಂತಾಗಿದೆ. ಆ ಕೊರತೆಯನ್ನು ನೀಗಿಸಬೇಕಾದರೆ ದೇವರಿಂದಲೇ ಸಾಧ್ಯ. ಆ ಕೊರತೆ ಏನೆಂದರೆ ನಮ್ಮ ಆತ್ಮೀಯ ರಕ್ಷಣೆಯ ಕೊರತೆ. ನಮಗೆ ನಿತ್ಯ ಜೀವ ಬೇಕು, ನಮ್ಮಲ್ಲಿ ನಿತ್ಯ ಜೀವ ಇಲ್ಲ, ಆ ಕೊರತೆ ನಮ್ಮಲ್ಲಿದೆ. ಆ ಕೊರತೆ ನೀಗಬೇಕಾದರೆ ಆ ಪರಲೋಕದ ದೇವರೇ ಆಶವನ್ನು ಅನುಗ್ರಹಿಸಬೇಕು. ಆತನ ಕಣಜವನ್ನು ತೆರೆದು, ಅಂದರೆ ಪರಲೋಕದ ಬಾಗಿಲನ್ನು ತೆರೆದು ತನ್ನ ಏಕಪುತ್ರನಾದ ಕ್ರಿಸ್ತನನ್ನು ಈ ಲೋಕಕ್ಕೆ ಆತನು ಕಳಿಸಿದನು. ಆತನ ಮುಖಾಂತರವಾಗಿ ನಮಗೆ ನಿತ್ಯ ಜೀವವು ಬರಬೇಕೆಂಬುದಾಗಿ. ಈ ಲೋಕದಲ್ಲಿ ನಾವು ಎಲ್ಲಿ ಸುತ್ತಿದ್ರೂ ಕೂಡ ಇದು ಸಿಗುವುದಿಲ್ಲ, ಎಲ್ಲಿ ಹುಡುಕಿದ್ರೂ ಕೂಡ ಸಿಗುವುದಿಲ್ಲ. ನಾವು ಸಂಪಾದನೆ ಮಾಡಲಂತೂ ಸಾಧ್ಯವಿಲ್ಲ. ಇದಕ್ಕಾಗಿ ನಮ್ಮ ಹಣವನ್ನು ಕೊಡಬೇಕಾಗಿಲ್ಲ, ನಮ್ಮ ದನ ಕುರಿಗಳನ್ನು ಕೊಡಬೇಕಾಗಿಲ್ಲ, ನಮ್ಮ ಮನೆಗಳನ್ನು ಕೊಡಬೇಕಾಗಿಲ್ಲ, ನಮ್ಮನ್ನು ನಾವು ಮಾರಿಕೊಳ್ಳಬೇಕಾಗಿಲ್ಲ. ಈ ಮಹಾದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಅಳತೆ ಉಂಟೋ? ಅದಕ್ಕೆ ಅಳತೆ ಇಲ್ಲ. ಈ ಪ್ರೀತಿಗೆ ಅಳತೆಯೇ ಇಲ್ಲ. ಎಷ್ಟೋ ಪ್ರೀತಿ ಹೇಳುವಾಗ ಸಮೃದ್ಧಿಯಾದ ಪ್ರೀತಿ, ಸಮೃದ್ಧಿಯಾದ ಕೃಪೆ, ಸಮೃದ್ಧಿಯಾದ ಜೀವನ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಯೋಹಾನನು ಈ ಒಂದು ವಾಕ್ಯದಲ್ಲಿ ನಮಗೆ ಅಷ್ಟೊಂದು ವಿಶ್ವಾಸವನ್ನು ಕೊಟ್ಟಿದ್ದಾನೆ. ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ದೇವರು ಕಳಿಸಿರುವ ಹಾಗೆ ಆತನ ಮುಖಾಂತರ ನಮಗೆ ನಿತ್ಯ ಜೀವವು ದೊರೆತಕ್ಕಂತಾಗಿದೆ. ಯೇಸು ಕ್ರಿಸ್ತನು ಬಾರದೆ ಹೋಗಿದ್ದಲ್ಲಿ ಆ ಕೊರತೆ ನಮ್ಮಲ್ಲಿ ಯಾವಾಗಲೂ ಉಳಿದಿರ್ತಿತ್ತು. ಯೇಸು ಕ್ರಿಸ್ತನು ಬಂದ ಕಾರಣ ಆ ಕೊರತೆಯನ್ನು ನೀಗತಕ್ಕಂಥ ಒಂದು ಮಾರ್ಗವನ್ನು ದೇವರು ಮಾಡಿದ್ದಾನೆ. ಯೇಸು ಸ್ವಾಮಿ ಹೇಳ್ತಕ್ಕಂಥದ್ದು, ನನ್ನಲ್ಲಿ ಜೀವ ಇದೆ,
ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ನಿತ್ಯ ಜೀವನ ಕೊಡೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳಿದ್ದಾರೆ. ಈ ವಾಕ್ಯದಲ್ಲಿ ನೋಡುವಾಗ ತನ್ನ ಒಬ್ಬನಾದ ಮಗನನ್ನು ಯಾರು ನಂಬುತ್ತಾರೋ ಅವರು ನಾಶವಾಗದೆ ನಿತ್ಯ ಜೀವ ಪಡಿಬೇಕೆಂಬುದಾಗಿ ದೇವರು ಹೇಳಿದ್ದಾನೆ. ಆ ನಿತ್ಯ ಜೀವವು ನಮಗೆ ಬೇಕು. ಯಾಕಂದರೆ ಅದರ ಕೊರತೆ ನಮ್ಮಲ್ಲಿ ತುಂಬಿದೆ. ನಾವು ಯಾವಾಗ ಯೇಸುವನ್ನು ಅಂಗೀಕರಿಸಿಕೊಳ್ತೇವೋ ಆ ಕೊರತೆಯು ನೀಗಲು ಸಾಧ್ಯ ಉಂಟು. ಅದೇ ಯೋಹಾನ 14ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಇಲ್ಲಿ ಥೋಮನ ಒಂದು ಅನುಭವ ನೋಡ್ತಾಯಿದ್ದೇವೆ. ಯೇಸು ಸ್ವಾಮಿಯವರು ಥೋಮನನ್ನು ನೋಡಿ ಆತನ ಜೊತೆಗೆ ಮಾತಾಡುವಾಗ ಥೋಮನು ಹೇಳ್ತಾನೆ, ಸ್ವಾಮಿ, ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದೀತು ಎಂದು ಕೇಳಲು ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಹೇಳಿರ್ತಕ್ಕಂಥ ನಾವು ನೋಡರಾಗಿದ್ದೇವೆ. ಇಲ್ಲಿ ಥೋಮನ ಕೇಳಿದ ಪ್ರಶ್ನೆಗೆ ಸ್ವಾಮಿ ಉತ್ತರವನ್ನು ಕೊಡಲಾಗಿದ್ದಾನೆ. ಥೋಮನು ಒಂದು ಕುತೂಹಲ ಉಳ್ಳತಕ್ಕಂಥ ವ್ಯಕ್ತಿಯಾಗಿದ್ದನು. ಆತನು ಶಿಷ್ಯನಾಗಿದ್ದು ಯೇಸು ಸ್ವಾಮಿ ಹೆಚ್ಚಾಗಿ ತಿಳಿದುಕೊಂಡರೂ ಸಹ ಅದು ಇನ್ನೂ ಅನೇಕ ಪ್ರಶ್ನೆಗಳಿತ್ತು. ಹೇಗೆ, ಎಲ್ಲಿ, ಯಾವಾಗ ಎಂಬತಕ್ಕಂಥ ಒಂದು ಕುತೂಹಲ ಆತನಲ್ಲಿತ್ತು. ಅದಕ್ಕಾಗಿ ಥೋಮನು ಯೇಸು ಸ್ವಾಮಿನ ಕೇಳ್ತಾನೆ, ಸ್ವಾಮಿ, ನೀನು ಹೋಗ್ತಕ್ಕಂಥ ಮಾರ್ಗ ನಮಗೆ ಹೇಗೆ ತಿಳಿದೀತು? ನಮಗೆ ತಿಳಿಸಿಕೊಡು, ನಾವು ಸಹ ಆ ಮಾರ್ಗದಲ್ಲಿ ಹೋಗುತ್ತೇವೆ ಎಂಬುದಾಗಿ ಥೋಮನು ಹೇಳ್ತಕ್ಕನಾಗಿದ್ದೇನೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ದು, ನಾನೇ ಮಾರ್ಗ, ನನ್ನ ಮುಖಾಂತರವಾಗಿ ನೀನು ಬರಬೇಕು, ನಾನೇ ಸತ್ಯ, ನನ್ನಲ್ಲೇ ಅಸತ್ಯ ಇರ್ತಕ್ಕಂಥದ್ದು, ನಾನೇ ಜೀವ ಎಂಬುದಾಗಿ ಸ್ವಾಮಿ ಹೇಳ್ತಕ್ಕನಾಗಿದ್ದಾನೆ. ಥೋಮನು ಕೇಳಿದಂಥ ಪ್ರಶ್ನೆ ಒಂದೇ, ಸ್ವಾಮಿ, ಆ ಮಾರ್ಗ ನಮಗೆ ಹೇಗೆ ತಿಳಿದೀತು ಎಂಬುದಾಗಿ ಒಂದೇ ಒಂದು ಪ್ರಶ್ನೆ ಆತನು ಕೇಳಿದನು. ಸ್ವಾಮಿ ಆತನಿಗೆ ಒಂದು ಪ್ರಶ್ನೆ ಮಾತ್ರವಲ್ಲದೆ ಅದಕ್ಕೆ 3 ಉತ್ತರವನ್ನು ಕೊಡ್ತಕ್ಕಂಥ ನೋಡಿದ್ದೇವೆ. ಒಂದು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನನ್ನ ಮುಖಾಂತರವೇ ತಂದೆ ಬಳಿ ಬರಬೇಕೆಂಬುದಾಗಿ ಸ್ವಾಮಿ ಥೋಮನಿಗೆ ಹೇಳಲು ನೋಡಿದಾಗಿದ್ದೇವೆ. ಅದಕ್ಕೆ ಥೋಮನು ಬಹಳವಾಗಿ ಆತನು ಸಂತೋಷಪಟ್ಟನು. ಅದು ತೃಪ್ತಿ ಆಯಿತು. ಆತನಲ್ಲಿ ಇದ್ದಂಥ ಕೊರತೆಯು ನೀಗಿದ ರೀತಿಯಲ್ಲಿ ನಾವು ನೋಡ್ತಕ್ಕನಾಗಿದ್ದೇವೆ. ಆತನ ಮಾರ್ಗ ಸಿಕ್ತು, ಅದಕ್ಕಿಂತ ಹೆಚ್ಚಾಗಿ ಸತ್ಯವೂ ಸಿಕ್ತು, ಇನ್ನೂ ಹೆಚ್ಚಾಗಿ ಆತನಿಗೆ ಜೀವವು ಸಹ ಸಿಕ್ತು ನೋಡ್ತಾಯಿದ್ದೇವೆ. ಮಾರ್ಗವು, ಸತ್ಯವು, ಜೀವವು 3 ಸಹ ಥೋಮನಿಗೆ ಒದಗಿತ್ತು ಎಂಬುದಾಗಿ, ಥೋಮನಿಗೆ ಈ ಕೊರತೆಯು ನೀಗಿತ್ತು ಎಂಬುದಾಗಿ ನಾವು ನೋಡ್ತಾನಾಗಿದ್ದೇವೆ. ಅದೇ ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನದಲ್ಲಿ ಹೀಗೆ ಹೇಳ್ತಕ್ಕಂತಾಗಿದೆ. ಯೇಸು ಸ್ವಾಮಿ ಹೇಳ್ತಕ್ಕಂಥ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಎಂಬುದಾಗಿ. ಯೇಸು ಸ್ವಾಮಿಯವರು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ಕಳಿದಾತನು ನಂಬತಕ್ಕಂಥವನಿಗೆ ನಿತ್ಯ ಜೀವ ಉಂಟು ಎಂಬುದಾಗಿ. ಸ್ವಾಮಿ ಎಲ್ಲಿ ನಮ್ಮ ಕೊರತೆ ತೀರಬೇಕೋ ಅಲ್ಲಿಗೆ ನಮ್ಮನ್ನು ನಡೆಸಲಾಗಿದ್ದಾನೆ. ನಾವು ಕೇಳಬೇಕು, ನಾವು ಬೇಡಬೇಕು, ಆಗ ಅದು ನಮಗೆ ಸಿಗುವುದು ಎಂಬುದಾಗಿ ನೋಡ್ತಾನಾಗಿದ್ದೇವೆ. ಯೋಹಾನ 3:33 ಯೇಸು ಹೇಳ್ತಕ್ಕಂಥ, ಕ್ರಿಸ್ತನಲ್ಲಿ ಮಾತ್ರವೇ ನಿತ್ಯ ಜೀವ ಉಂಟು, ಕ್ರಿಸ್ತನಲ್ಲಿ ಮಾತ್ರವೇ ನಿತ್ಯ ಜೀವ ಉಂಟು ಎಂಬುದಾಗಿ ನಾವು ನೋಡ್ತಾನಾಗಿದ್ದೇವೆ. ಆ ನಿತ್ಯ ಜೀವವು ಎಲ್ಲೂ ಸಿಗೋದಿಲ್ಲ. ನಮಗೆ ಆಸ್ತಿ ಉಂಟು, ಸಕಲ ಉಂಟು, ವಿದ್ಯೆ ಉಂಟು, ಬುದ್ಧಿ ಉಂಟು, ಆದರೆ ನಿತ್ಯ ಜೀವವನ್ನು ನಾವು ಕೊಂಡುಕೊಳ್ಳಲು ಸಾಧ್ಯವೇ ಇಲ್ಲ. ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಿಗುವುದೆಂಬುದಾಗಿ ನಾವು ನೋಡರಾಗಿದ್ದೇವೆ. ಉದಾಹರಣೆಗೆ ನಾವು ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯಕ್ಕೆ ನಾವು ತೆಗೆಯೋಣ. ಇಲ್ಲಿ ಪೇತ್ರ ಯೋಹನರು ದೇವಾಲಯಕ್ಕೆ ದೇವರನ್ನು ಆರಾಧಿಸಲು ಹೋಗುವ ಒಂದು ಸಮಯವಿತ್ತು. ಅವರು ದೇವಾಲಯಕ್ಕೆ ಹೋಗುವಾಗ ಅಲ್ಲಿ ಒಬ್ಬ ಹುಟ್ಟು ಕುಂಟನು ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಆತನ ತಂದೆ ತಾಯಿಗಳು ಆತನನ್ನು ಅಲ್ಲಿ ತಂದು ಆತನು ಬಿಟ್ಟು ಆತನು ಭಿಕ್ಷೆ ಬೇಡಿ ಜೀವಿಸ್ತಕ್ಕಂಥ ಒಂದು ಅನುಭವವನ್ನು ನೋಡರಾಗಿದ್ದೇವೆ. ಪೇತ್ರ ಯೋಹನರು
ಆ ದೇವಾಲಯಕ್ಕೆ ಹೋಗುವಾಗ ಆ ಸುಂದರ ದ್ವಾರದಲ್ಲಿದ್ದಂಥ ಆ ಹುಟ್ಟುಕುಟನ್ನು ನೋಡಿ ಆತನಿಗೆ ಏನು ಬೇಕೆಂಬುದಾಗಿ ಅವರು ತಿಳ್ಕೊಂಡರು. ಆತನು ಹಣ ಸಿಗುತ್ತೆ ಎಂಬುದಾಗಿ ಅವನು ನೋಡುವಾಗ ಪೇತ್ರನು ಹೇಳ್ತಾನೆ, ನಮ್ಮಲ್ಲಿ ಏನೂ ಇಲ್ಲ, ಆದರೆ ನಿನಗೆ ಕೊಡ್ತಕ್ಕಂಥದ್ದು ಒಂದು ಶ್ರೇಷ್ಠವಾದ ಆಶೀರ್ವಾದ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡಿ ಎಂಬುದಾಗಿ ಹೇಳ್ತಾನಾಗಿದ್ದಾನೆ. ಅದೇ ನಾವು ನೋಡ್ತೇವೆ. ಇದು ನೋಡಿದ ಜನರು ಭಾಳ ಆಶ್ಚರ್ಯಪಟ್ಟರು. ಇದು ಹೇಗೆ ಆಯಿತು, ಹೇಗೆ ಸಿಗಿತ್ತು, ಇದನ್ನು ಯಾವ ರೀತಿ ಗುಣವನ್ನು ಎಂಬುದಾಗಿ ಅವರು ಆಶ್ಚರ್ಯದಿಂದ ಯೋಹನ ಪೇತ್ರನು ನೋಡುವಾಗ ವಚನಗಳು 10ನೇ ವಚನದಿಂದ, ನಿಮ್ಮೆಲ್ಲರಿಗೂ ಇಸ್ರಾಯೇಲ್ ಜನರೆಲ್ಲರಿಗೂ ತಿಳಿಬೇಕಾದ್ದೇನೆಂದರೆ, ನೀವು ಶಿಲುಬೆಗೆ ಹಾಕಿದಂಥ ಮತ್ತು ದೇವರು ಸತ್ತರೊಳಗಿಂದ ಎಬ್ಬಿಸಿದಂಥ ನಜರೇತನ ಯೇಸು ಕ್ರಿಸ್ತನ ಹೆಸರಿಂದಲೇ ಈ ಮನುಷ್ಯನು ನಿಮ್ಮೆಲ್ಲದರಲ್ಲಿ ಸ್ವಸ್ಥನಾಗಿ ನಿಂತಿರುತ್ತಾನೆ. ಮನೆ ಕಟ್ಟುವರಾದ ನೀವು ಹೀನೈಸಿದ ಕಲ್ಲು ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಗುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಈ ಒಂದು ಅನುಭವದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನ ಹೊರತು ರಕ್ಷಣೆಯು ಬೇರೆ ಇಲ್ಲ. ಈ ಹೆಸರಿನಿಂದಲೇ ಎಂಬುದಾಗಿ, ಅಂದರೆ ಮನುಷ್ಯರೊಳಗೆ ಕೊಡಲ್ಪಟ್ಟಂಥ ಯಾವ ಹೆಸರಿನಿಂದಲೂ ಇಲ್ಲ, ಆದರೆ ಯೇಸು ಕ್ರಿಸ್ತನ ಹೆಸರಿನಿಂದಲೇ ನಿತ್ಯ ಜೀವವು ಸಿಗುವುದೆಂಬುದಾಗಿ ನೋಡಲಾಗಿದ್ದೇವೆ. ಈ ಹುಟ್ಟು ಕುಂಟನು ಯೇಸು ಕ್ರಿಸ್ತನ ಹೆಸರಿನಲ್ಲೇ ಸ್ವಸ್ಥವಾದವನ್ನು ನಾವು ಕಾಣುತ್ತೇವೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳ್ತಕ್ಕಂಥದ್ದು, ನಾವು ಸಹ ಆತನ ಹೆಸರಿನಲ್ಲಿ ಸ್ವಸ್ಥರಾಗಬೇಕೆಂಬುದಾಗಿ ಆತನು ಕರೆಯುತ್ತಾನೆ. ತಟ್ಟಿರಿ ತೆಗೆಯಲ್ಪಡುವುದು, ಹುಡುಕಿರಿ ಸಿಕ್ಕುವುದು ಎಂಬುದಾಗಿ. ಯಾವನು ಹುಡುಕೋನೋ ಆತನಿಗೆ ಸಿಕ್ಕುವುದು, ಯಾವಾತನು ಕೇಳಿಕೊಳ್ಳೋನೋ ಆತನು ದೊರೆಯುವುದು. ಆದ ಕಾರಣ ಯೇಸು ಕ್ರಿಸ್ತನ ಬಳಿಗೆ ನಾವು ಬರಬೇಕು. ಆತನೇ ಕೊಡೋನಾಗಿದ್ದಾನೆ. ನನ್ನ ಬಳಿಗೆ ಬರೋನು ನಾನು ಎಂದೂ ತಳ್ಳಿಬಿಡದೆಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ನಮ್ಮ ಕೊರತೆಗಳು ನೀಗಬೇಕಾದರೆ, ನಮ್ಮ ಆಶೆಗಳು ಪೂರ್ಣವಾಗಬೇಕಾದರೆ ದೇವರಲ್ಲಿ ಬೇಡಿಕೊಳ್ಳಬೇಕು. ಆಗ ದೇವರು ತನ್ನ ಕಣಜವನ್ನು ತೆಗೆದು ನಮ್ಮ ಸಕಲ ಆಶೀರ್ವಾದವನ್ನು ಕೊಡೋನಾಗಿದ್ದಾನೆ. ನಮಗೆ ಆರೋಗ್ಯವನ್ನು ಕೊಡೋನಾಗಿದ್ದಾನೆ, ಆತ್ಮೀಯ ಬಲವನ್ನು ಕೊಡೋನಾಗಿದ್ದಾನೆ. ನಮ್ಮ ಕುಟುಂಬದ ಇರ್ತಕ್ಕಂಥ ಕೊರತೆಯನ್ನು ತೆಗೆದುಹಾಕಿ ತನ್ನ ಪರಲೋಕದಿಂದ ಆಶೀರ್ವಾದವನ್ನು ಸುರಿಸಿ ನಮ್ಮ ಮನೆಗಳನ್ನು ತುಂಬುವನಾಗಿದ್ದಾನೆ. ಆತನೇ ಸಕಲವನ್ನು ಕೊಡೋನಾಗಿದ್ದಾನೆ. ಆತನ ನಾವು ಬೇಡಿಕೊಳ್ಳಬೇಕು. ಸ್ವಾಮಿ ಹೇಳ್ತಕ್ಕಂಥದ್ದು, ನನ್ನ ಬಳಿಗೆ ಬನ್ನಿರಿ, ನನ್ನಲ್ಲಿ ಸಕಲ ಐಶ್ವರ್ಯ ಉಂಟು, ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳು ಉಂಟು, ಕಣಜಗಳು ಉಂಟು, ನಾನು ತುಂಬಿ ನಿಮಗೆ ಕೊಂಡೊಂದು ಹೇಳಿದ್ದಾನೆ. ಆದ್ದರಿಂದ ಆತನ ಬಳಿಗೆ ಬನ್ನಿರಿ, ನಿಮ್ಮ ಕೊರತೆಗಳನ್ನು ನೀಗಿಸಿಕೊಳ್ಳಿರಿ. ಆತನು ಕಣಜವನ್ನು ತೆಗೆದು ನಿಮಗೆ ಸಕಲ ಆಶೀರ್ವಾದವನ್ನು ಆತನು ನಿಮಗೆ ಕೊಡುವನು, ಸಮೃದ್ಧಿಯಾದ ಜೀವನವನ್ನು ನಿಮಗೆ ಕೊಡುವನು. ಪ್ರಾರ್ಥನೆ ಮಾಡೋಣ. ಮಹಾಪ್ರೀತಿಯ ಸ್ವಾಮಿ, ಇದನ್ನು ಕೊಟ್ಟಂಥ ವಾಕ್ಯ ಸ್ತೋತ್ರವಾಗಲಿ. ನಾವು ಬಡವರು, ಆತ್ಮೀಯದಲ್ಲಿಯೂ ಐಶ್ವರ್ಯದಲ್ಲಿಯೂ ಎಲ್ಲ ವಿದ್ಯೆಯಲ್ಲೂ ನಾವು ಬಡವರಾಗಿದ್ದೇವೆ. ನಿನ್ನ ಪರಲೋಕದ ಕಣಜವನ್ನು ತೆಗೆದು ನಮಗೆ ಆಶೀರ್ವಾದವನ್ನು ಸುರಿಸು. ನೀನು ಕೊಟ್ಟಂಥ ಯೇಸು ಕ್ರಿಸ್ತನಿಗಾಗಿ ಸ್ತೋತ್ರವಾಗಲಿ. ಆತನ ಮುಖಾಂತರವಾಗಿ ನಮ್ಮ ಸಕಲ ಆಶೀರ್ವಾದ ಕೊಡಬೇಕೆಂಬುದಾಗಿ ಆತನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೆನ್.